ಒಟ್ಟಾರೆಯಾಗಿ ಉತ್ತಮ ಚಿತ್ರ. ಅಭಿನಯ ಎಲ್ಲ ಇಷ್ಟ ಆಯಿತು. ನಿರ್ದೇಶನ. ಹಾಂ ಥ್ಯಾಂಕ್ ಯು. ಚೆನ್ನಾಗಿ ಏನು ಇಷ್ಟ ಆಯಿತು ಮೇಡಮ್ ನಿಮಗೆ? ಅವಧಾನಿಗಳದ್ದು ಪಾತ್ರ ಅಲ್ಲಿ ಬಂದಿದ್ದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್. ಹೇಗೆ ಅನಿಸ್ತು ಸರ್? ತುಂಬ ಸಹಜವಾಗಿದೆ, ತುಂಬ ಚೆನ್ನಾಗಿದೆ. ಮಹಾಪದ್ಮ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡಿ ಸಹಜವಾದ ನಟ. ಹೇಗೆ ಅನಿಸ್ತು? ನಾವು ಈಗೆಲ್ಲ ಹೇಳ್ತೀವಿ, ಈಗ ಬರೋ ಫಿಲ್ಮ್ಗಳೆಲ್ಲ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಕಥೆಗಳನ್ನು ಹೇಳ್ಕೊಂಡು ಮನೇಲಿ ಕೂತ್ಕೊಂಡಿದ್ದೀವಿ. ಆದರೆ ಒಳ್ಳೆ ಫಿಲ್ಮ್ಗಳು ಬಂದಿದ್ದಾವೆ, ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ಬೇಕು, ಇದನ್ನು ತೋರಿಸ್ಬೇಕು. ನಮಗೆ ಗೊತ್ತಿದೆ ಎಲ್ಲ ಕ್ರಿಯಾಲಿಟಿ ಇದೆ, ಆಮೇಲೆ ಕೆಟ್ಟದನ್ನು ತೋರಿಸ್ತಾರೆ, ಎಲ್ಲ ಕೆಟ್ಟದಿದೆ, ನಮ್ಮ ಮಕ್ಕಳು ಕೆಟ್ಟದ್ದು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೇದನ್ನು ನಾವು ಹೇಳ್ಕೊಡ್ತಾ ಇಲ್ಲ ಅಂತ ನಾವು ಮನೇಲಿ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ಇಂಥ ಒಳ್ಳೆ ಫಿಲ್ಮ್ಗಳನ್ನು ಮಾಡ್ತಾ ಇದ್ದಾರೆ, ಇವುಗಳನ್ನೇ ಪ್ರೋತ್ಸಾಹ ಕೊಡಬೇಕು. ಕರ್ನಾಟಕದಲ್ಲಿ ಪ್ರತಿ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಈ ಫಿಲ್ಮನ್ನು ತೋರಿಸ್ಬೇಕು. ಆಮೇಲೆ ಎಲ್ಲ ತಂದೆ ತಾಯಿಯರು ಈ ಫಿಲ್ಮ್ನ ಮಕ್ಕಳಿಗೆಲ್ಲ ತೋರಿಸಿ ಈ ಥರ ಮಾಡಲಾಗಿ ನಾವು ಇರಬೇಕು ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಆವಾಗ ಮಾತ್ರ ಇದು ಪ್ರಮೋಷನ್ ಆಗುತ್ತೆ. ಈ ಥರ ಇನ್ನೂ ಹೆಚ್ಚೆಚ್ಚು ಕಥೆಗಳು ಬರ್ತವೆ, ಈ ಥರ ಫಿಲ್ಮ್ಗಳು ಬರ್ತವೆ, ಸಮಾಜದಲ್ಲಿ ಒಳ್ಳೆ ಭಾವನೆ ಮೂಡಿತ್ತ. ನಾವೆಲ್ಲ ನೋಡಿದ್ವಿ, ಒಂದು ಕಮಲದ ಬಗ್ಗೆ ಇಷ್ಟೊಂದಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಓದಿದ್ದೀವಿ, ತಕ್ಕ ಮಟ್ಟಿಗೆ ಓದಿದ್ದೀವಿ, ಆದರೆ ಕಮಲದ ಒಂದರಲ್ಲೇ ಇಷ್ಟೊಂದು ಫಿಲ್ಮ್ ಈ ಮಟ್ಟಕ್ಕೆ ಎಲ್ಲ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ಈ ಚಿತ್ರ ನೋಡಿದ ಮೇಲೆ ಗೊತ್ತಾಯಿತು. ಚಿತ್ರತಂಡ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ, ಚಿತ್ರಕಥೆ ಎಲ್ಲವೂ ತುಂಬ ಚೆನ್ನಾಗಿದೆ. ನಮ್ಮ ಆಚಾರ್ಯರು ಆಮೇಲೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನು ಪ್ರೋತ್ಸಾಹಿಸಿ ಈ ಥರ ಸಿನಿಮಾಗಳು ಇನ್ನು ಮುಂದೆ ತುಂಬ ಬರಬೇಕು ಅಂತ ನಾವು ಆಶಿಸ್ತೀವಿ. ಚಿತ್ರತಂಡಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ಇನ್ನಷ್ಟು ಈ ಥರ ಮೂವೀಸ್ ಬರಬೇಕು ಅಂತ ಅಂದ್ಕೊಳ್ತಿದ್ದೀವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಲ್ಚರು ಆಮೇಲೆ ಸಂಸ್ಕೃತ ಇದ್ದಿದ್ದಂತೂ ತುಂಬ ವಿಶೇಷ ಇತ್ತು. ಕಮಲ ಬಗ್ಗೆ ಇಷ್ಟೊಂದು ಹೇಳಿದ್ದು ನಮ್ಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ. ಮೂವಿ ಮಾಡೋದು ಈಸಿ, ಬಟ್ ಅದಕ್ಕೆ ಏನೇನು ಮಗನೂ ಹೇಳ್ತಾರೆ ದೊಡ್ಡವನು, ತುಂಬ ರಿಸರ್ಚ್ ಮಾಡಿದ್ದಾರೆ ಅಂತ. ಆ ಕಂಟೆಂಟ್ ಎಲ್ಲ ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ತೋರಿಸೋದೆಲ್ಲನೂ ನಮಗೂ ಗೊತ್ತಿಲ್ಲ ಆಬ್ವಿಯಸ್ಲಿ, ಬಟ್ ಇದು ಈ ಥರ ಫಿಲ್ಮ್ಸ್ ಸ್ವಲ್ಪ ಓರಿಯೆಂಟೆಡ್ ಫಿಲ್ಮ್ಸ್ ಇದ್ದರೆ ಮಕ್ಕಳು ತೋರಿಸೋದಕ್ಕೂ ಈಸಿ ಆಗೋದು ನಮಗೂ. ಇಟ್ ವಾಸ್ ನೈಸ್ ಮೂವಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಮುಖ್ಯ ಪಾತ್ರ ಮಾಡಿದವಳಂತೂ ಬಹಳ ಮುದ್ದೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಗುರುಕುಲ ಸಂಪ್ರದಾಯ, ಆಮೇಲೆ ನಮ್ಮ ಮೇಡಮ್ ಅವರಂತೂ ಲೀಲಾ ಮೇಡಮ್ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಒಳ್ಳೆಯ ಸಂಗೀತ ಅಷ್ಟೇ ಚೆನ್ನಾಗಿದೆ. ಫೋಟೋಗ್ರಫಿ ಈಸ್ ಎಕ್ಸಲೆಂಟ್. ರಿಯಲಿ ಹೇಳೋದಾದರೆ ಇದೊಂದು ಒಳ್ಳೆ ಡಾಕ್ಯುಮೆಂಟ್ರಿ, ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ. ಅದೊಂದು ಅಲ್ದಿರ ಇನ್ನೊಂದು ಅಂದರೆ ಇದನ್ನು ಬಹಳ ಜನಕ್ಕೆ ನೋಡಬೇಕಿತ್ತು. ಇಂಥದ್ದು ನೋಡೋದಲ್ದಿರ ನಮ್ಮ ಸಂಪ್ರದಾಯ, ನಮ್ಮ ರಾಷ್ಟ್ರಭಕ್ತಿ, ನಮ್ಮ ಸಂಸ್ಕೃತಿ ಈ ನೆಲೆಯೊಳಗೆ ಭಾಳ ಚೆನ್ನಾಗಿದೆ. ನಾವು ತುಂಬ ಖುಷಿಪಟ್ವಿ. ನಿಜವಾಗ್ಲೂ ಕಮಲದ ಬಗ್ಗೆ ಇಷ್ಟೆಲ್ಲ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ಲ. ಭಾಳ ಚೆನ್ನಾಗಿದೆ, ತುಂಬ ಸಂತೋಷ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ ಅಮ್ಮ? ಎಲ್ಲ ತುಂಬ ಇಷ್ಟ ಆಯಿತು. ಕಮಲದ ಹೂವಿನ ವಿಷಯ ತಿಳ್ಕೊಟ್ಟಿದ್ದು ತುಂಬಾ ಸಂತೋಷ ಆಯಿತು. ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮತ್ತು ತುಂಬ ಚೆನ್ನಾಗಿ ಬಂದಿದೆ ಚಿತ್ರ, ನೋಡಿ ತುಂಬ ಖುಷಿ ಆಯಿತು. ನಮ್ಮ ಮಗಳದ್ದು ಕೂಡ ಒಂದು ಪಾತ್ರ ಇದೆ ಇದರಲ್ಲಿ, ಸಖತ್ ಚೆನ್ನಾಗಿ ತುಂಬ ಕಮಲದ ಬಗ್ಗೆ. ಕಮಲ ಅಂದರೆ ಭಾರತದ ಮೂಲ. ಇದರಲ್ಲಿ ಇದು ಎಷ್ಟು ಅಡಗಿದೆ ಅನ್ನೋದು ಇದು ಚಲನಚಿತ್ರ ನೋಡಿ ಪ್ರತಿಯೊಬ್ಬರು ನೋಡಬೇಕು, ಸರಿನಾ? ಕಮಲ ಜಸ್ಟ್ ನಾಟ್ ಎ ಫ್ಲವರ್. ಸೊ ಇದರಲ್ಲಿ ತುಂಬ ವಿಷಯ ಇದೆ. ಸೊ ನಮ್ಮ ಶಿಲ್ಪಕಲೆ ಪ್ರತಿಯೊಂದರಲ್ಲೂ, ಆಮೇಲೆ ನಮ್ಮ ಆಯುರ್ವೇದ ಎಲ್ಲದೂ ಕೂಡ ಇದರಲ್ಲಿದೆ. ಸೊ ಇದನ್ನು ತಿಳ್ಕೊಂಡು ಸೊ ಒಂದು ಆಳವಾಗಿ ಅಧ್ಯಯನ ಮಾಡಿ ಇದನ್ನು ತೋರಿಸಿದ್ದಕ್ಕೆ ಈ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲ ಮಕ್ಕಳು, ಪ್ರತಿಯೊಬ್ಬ ಭಾರತೀಯರು ನೋಡಬೇಕಾಗಿರೋ ಒಂದು ಉತ್ತಮ ಚಿತ್ರ. ಧನ್ಯವಾದ.